ದೇವ್ರೆ ಪೇಷಂಟ್ಗಳನ್ನ ನನ್ನಿಂದ ಕಾಪಾಡಪ್ಪ. ಹಲೋ, ನನ್ನ ಹೆಸರು ಡಾಕ್ಟರ್ ರೋಗಿಣಿ. ನಮ್ಮ ಆಸ್ಪತ್ರೆ ಹೆಸರು ಸಾವಿತ್ರಿ. ಪೇಷಂಟ್ಸ್ ಯಾರಿದಾರ ಒಳಗ್ ಬನ್ನಿ, ಒಳಗ್ ಬನ್ನಿ. ನಮಸ್ತೆ ಡಾಕ್ಟರ್. ಏನಮ್ಮ ಕಾಯಿಲೆ ಇರೋದು ನಿಮ್ ತಾತಂಗ? ತಾತಂಗಲ್ಲ, ನನ್ ಗಂಡಂಗೆ. ಮತ್ತೆ ನಿನ್ ಗಂಡನ್ ಕರ್ಕೊಂಡ್ ಬರೋದ್ ಬಿಟ್ಟು ತಾತನ್ ಕರ್ಕೊಂಡ್ ಬಂದಿದ್ಯಾ? ಇವರೇ ನನ್ ಗಂಡ. ಹೆಂಗಮ್ಮ? ನಮ್ಮ ಮನೇಲಿ 2 ಫೋಟೋ ತಂದ್ರು. ಇವನ್ಗೆ 25 ವರ್ಷ 25,000 ಸಂಪಾದನೆ ಮಾಡ್ತಾನೆ, ಇವ್ರಿಗೆ 70 ವರ್ಷ 70,000 ಸಂಪಾದನೆ ಮಾಡ್ತಾರೆ ಅಂದ್ರು. ನಾನು ಇವ್ರನ್ನೇ ಸೆಲೆಕ್ಟ್ ಮಾಡ್ಕೊಂಡೆ. ಅಂದ್ರೆ ಇವ್ರ ಮುಖ ನೋಡ್ ಮದ್ವೆ ಆಗಿಲ್ಲ, ನೋಟ್ ಮುಖ ನೋಡ್ ಮದ್ವೆ ಆಗಿದ್ಯಾ? ಹೌದು. ಏನ್ ಸಮಸ್ಯೆ? ಅದನ್ನ ಚೆಕ್ ಮಾಡಿ ನೀವೇ ಹೇಳ್ಬೇಕು. ಸರಿ, ನಿಮ್ ತಾತನ ಅಲ್ಲಲ್ಲ ನಿಮ್ ಗಂಡನ ಟೇಬಲ್ ಹತ್ರ ಕಳ್ಸಿ. ಏನು ಅಂದ್ರೆ ಸ್ವಲ್ಪ ಆ ಟೇಬಲ್ ಹತ್ರ ಹೋಗಿ. ಬನ್ನಿ ಬನ್ನಿ. ಮೊಬೈಲ್ ಕವರ್ ಸುಕ್ಕಾಗಿದೆ. ಆಗ್ಲಿ ಬಿಡಿ. ಕ್ಯಾಮ್ರಾ ಲೆನ್ಸು ಢಮಾರ್ ಆಗಿದೆ. ಪರವಾಗಿಲ್ಲ. ಪೂರ್ತಿ ಡಿಸ್ಪ್ಲೇ ಕ್ರ್ಯಾಕ್ ಆಗಿದೆ. ಹೋಗ್ಲಿ ಬಿಡಿ. ತೋರಿಸಿ. ಬಟನ್ಸ್ ಎಲ್ಲ ಸೌದೋಗಿದೆ, ಸ್ಪೀಕರ್ಸ್ ಇದೋಗಿದೆ. ನೋ ಪ್ರಾಬ್ಲಮ್. ಏನಮ್ಮ ಈ ಬೇಸಿಕ್ ಮಾಡೆಲ್ ಬಿಸಾಕ್ಬಿಟ್ಟು ಹೊಸ ಮಾಡೆಲ್ ತಗೊಳಮ್ಮ. ಅಯ್ಯೋ ಇಲ್ಲ ಇಲ್ಲ, ನಂಗೆ ಇದೇ ಮಾಡೆಲ್ ಬೇಕು. ಕರ್ಮ, ಎಲ್ಲೆಲ್ಲಿ ಪ್ರಾಬ್ಲಮ್ ಇದೆ ಹೇಳಿ. ಮೊಣಕಾಲು ಕಡಿತಾ ಇರುತ್ತೆ. ಒಂದಡಿ ಸ್ಕೇಲ್ ಕೊಡ್ತೀನಿ, ಚೆನ್ನಾಗಿ ಕರ್ಕೊಂಬಿಡಿ. ಗಾಳಿ ಕುಡಿದ್ರು ವಾಂತಿ ಆಗತ್ತೆ. ಕುಡಿಬೇಡಿ, ಅಗ್ದು ನುಂಗುಡಿ. ಗಾಳಿನ ಅಗಿಯೋದಾ? ಇನ್ನೇನು, ಅದಕ್ಕೆಲ್ಲ ಟ್ರೀಟ್ಮೆಂಟ್ ಇಲ್ಲಪ್ಪ. ಹೊಟ್ಟೆ ತುಂಬಾ ನೋವುತ್ತೆ. ಗೆಡ್ಡೆ ಇದೆ, ಮಂಡೆಗೆ ಆಪರೇಷನ್ ಮಾಡೋಣ. ಹೊಟ್ಟೆ ನೋವಾದ್ರೆ ಹೊಟ್ಟೆಗೆ ಆಪರೇಷನ್ ಮಾಡಬೇಕು, ಮಂಡೆಗೆ ಯಾರು ಆಪರೇಷನ್ ಮಾಡ್ತಾರೆ? ಅಪ್ಪ ನಿನ್ ಪಾದ ಜೆರಾಕ್ಸು. ಮಂಡೆ ಅಂದ್ರೆ ಈ ಮಂಡೆ ಅಲ್ಲ, ಸಂಡೆ ಮಂಡೆ. ಇನ್ನೇನ್ ಪ್ರಾಬ್ಲಮ್ ಇದೆ ಹೇಳು, ಒಟ್ಟಿಗೆ ಮಾತ್ರೆ ಕೊಟ್ಬಿಡ್ತೀನಿ. ಇವ್ರಿಗೆ ನಿದ್ದೆ ನಡೆಯೋ ಕಾಯಿಲೆ ಡಾಕ್ಟ್ರೆ, ತುಂಬಾ ಹಿಂಸೆ. ಇವ್ರ ನಿದ್ದೆ ನಡೆಯೋ ಕಾಯಿಲೆ ಇದ್ರೆ ನಿಂಗೆ ನಮ್ಮ ಹಿಂಸೆ. ಇವ್ರು ನಡ್ಕೊಂಡು ಹೋಗೋವಾಗ ನನ್ನೂ ಕರ್ಕೊಂಡು ಹೋಗ್ತಾರೆ. ಮೊನ್ನೆ ರಾತ್ರಿ ಕೆಂಗೇರಿಯಿಂದ ರಾಮನಗರದವರೆಗೂ ನಡೆಸ್ಕೊಂಡು ಹೋದ್ರು. ಅಯ್ಯೋ ಪಾಪ. ಮಾತ್ರೆ ಕೊಡ್ತೀನಿ ತಗೊಳ್ಳಿ, ಇಂಜೆಕ್ಷನ್ ಆಮೇಲೆ ಕೊಡ್ತೀನಿ. ಮಾತ್ರೆ ತಗೊಂಡು ಮಂಡೆ ಬರೋದಾ? ಇದ್ರೆ ಬನ್ನಿ, ಅಂದ್ರೆ ಫ್ರೀ ಇದ್ರೆ ಬನ್ನಿ ಅಂದೆ.